ವೇದಿಕೆ ಮೇಲೆ ಅವ್ರಿವ್ರು ಅಂದೆ. ಈ ವೇದಿಕೆ ಇದೆಲ್ಲ ಕಟ್ಔಟ್ ಇದೆಲ್ಲ ನೋಡಿದೆ, ಅಷ್ಟು ದೂರಿಂದ ಬರಾಗ ಅನಿಸ್ತು ನನಗೆ. ಹಾಸಿಂ ಪೀರ್ ವಾಲಿಕರ್ ಸರ್ ನೋಡಿದೆ, ಇದು ಕನ್ನಡ ಸಮ್ಮೇಳನ ಇದ್ದಂಗಾದ ಅಂತಂದ. ಅಷ್ಟೊಳಗಾದ ಕೊಪ್ಪಲ್ ಸರ್ ಅವ್ರು ಬಂದರು, ಸಮ್ಮೇಳನ ನಡೆಯಂಕ ಅಂತದ ಅಂದೆ. ಜೈ ಭೀಮ್ ಅವರು ಅಂದ್ರು ಎದ್ದು ನಿಂತು ಸರ್ನು ಕೂಡ ಕರೆದ್ರು. ಹೀಗೆ ಇಡೀ ಟೀಮ್ ನಿರೂಪಣೆ ಮಾಡುವ ಸಹೋದರಿಯರು. ಅದರೊಂದಿಗೆ ನಮ್ಮ ಜಾವೇದ್ ಕೆಂಬಾವಿ ಅವರು, ಇರ್ಫಾನ್ ಕಾಜಿ ಅವರು ಮಾತು ಕೇಳಿದ್ರೆ ಅನಿಸ್ತು ನನಗೆ, ಕನ್ನಡನೂ ಉರ್ದು ಶಾಲೆಯಾಗ ಕಲಿಬಹುದು ಏನೋ ಅಂತ. ಎಷ್ಟು ಚಂದ ಕನ್ನಡ ಕಲ್ತ್ರಿ, ಎಷ್ಟು ಚಂದ ಕಲ್ತ, ಬಹಳ ಖುಷಿ ಅನಿಸ್ತು ನನಗೆ. ಅದಕ್ಕೆ ದಾರ್ಯಾಗ ಬರುವಾಗ ಒಂದು ಹುಡುಗಂದೆ, ಲೇ ತಮ್ಮ ಕೈಯಲ್ಲಿಟ್ಟಿಲೆ. ಸರ್ ಕೈ ಕದದಾಗಿತ್ತೆ, ಕದ ಏನು ಕೊಡ್ತು, ಚಕ್ಕಿ ಕೊಡ್ತು, ಚಕ್ಕಿ ಏನು ಮಾಡಿದ್ವಿ ಒಲಿಗೆ ಹಾಕಿದೆ, ಒಲಿ ಏನು ಕೊಡ್ತು, ಬೂದಿ ಕೊಡ್ತು, ಬೂದಿ ಏನು ಮಾಡಿದ್ವಿ ತಿಪ್ಪಿಗೆ ಹಾಕಿದೆ, ತಿಪ್ಪಿ ಏನು ಕೊಡ್ತು, ಗೊಬ್ಬರ ಕೊಡ್ತು, ಗೊಬ್ಬರ ಏನು ಮಾಡಿದ್ವಿ ಹೊಲಕ್ಕೆ ಹಾಕಿದೆ, ಹೊಲ ಏನು ಕೊಡ್ತು, ಜೋಳ ಕೊಡ್ತು, ಜೋಳ ಏನು ಮಾಡಿದ್ವಿ ಕುಂಬಾರಕ್ಕೆ ಕೊಟ್ಟೆ, ಕುಂಬಾರ ಏನು ಕೊಟ್ಟ, ಗಡಿಗೆ ಕೊಟ್ಟ, ಗಡಿಗೆ ಏನು ಮಾಡಿದ್ವಿ ಬಾವಿಗೆ ಬಿಟ್ಟೆ, ಬಾವಿ ಏನು ಕೊಡ್ತು, ನೀರು ಕೊಡ್ತು, ನೀರೇನು ಮಾಡಿದ್ವಿ ಗಿಡಕ್ಕೆ ಹಾಕಿದೆ, ಗಿಡ ಏನು ಕೊಡ್ತು, ಹೂವು ಕೊಡ್ತು, ಹೂವು ತಂದು ಯಾರಿಗೆ ಕೊಟ್ಟಿ ಅಂದ್ರೆ ದೇವ್ರ ಮುಂದಿಟ್ಟೆ, ದೇವ್ರು ಏನು ಕೊಟ್ಟ, ಶಬಾಷ್ ಕೊಟ್ಟ, ಶಬಾಷ್ ತಂದು ಯಾರಿಗೆ ಕೊಟ್ಟಿ ಅಂತಂದೆ, ಇಕ್ರಾ ಸಾಲಿಗೆ ತಂದು ಕೊಟ್ಟೆ ಅಂತಂದ. ಇಕ್ರಾ ಸಾಲಿಗೆ ಯಾಕೆ ತಂದು ಕೊಟ್ಟೆಪ್ಪ ಅಂದನ. ಸರ 18 ವರ್ಷದೊಳಗ 3-4 MBBS ಆಗ್ಯಾವ, BAMS ಆಗ್ಯಾವ, ಡೆಂಟಲ್ ಆಗ್ಯಾವ, ಎಷ್ಟೊಂದು ರೀತಿ ಒಳಗ ಸಾಧನೆಯನ್ನ ಮಾಡ್ಯಾರ. ಸರ್ ಇರ್ಫಾನ್ ಸರ್ ಅವರು ಮಾತಾಡಾಗ ಮುದ್ದು ಸಹೋದರಿ ಕಣ್ಣೀರು ಉದುರಿಸ್ತಾ ಇದ್ರು. ಎಷ್ಟೊಂದು ಆ ಶಿಕ್ಷಕರ ಅವಿನಾಭಾವ ಸಂಬಂಧ ಇರಬಹುದು. ಅದಕ್ಕೆ ಈಗೆಲ್ಲ ಶಿಕ್ಷಣ ಸಂಸ್ಥೆಗಳು ಎಷ್ಟು ಚಂದ ಸರ್ ಅವರು ಮಾತಾಡ್ತಾರ, ಮೇಡಮ್ ಅವರು ಮಾತಾಡ್ತಾರ. ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವನಿಗೆ ಅಂತ ಕರಿತೀವಿ. ಆ ಕನ್ನಡ ಈ ಉರ್ದು ಎರಡು ನಡುವೆ ಅನಿಸ್ತು, ನಾವು ಸ್ವಲ್ಪ ಉರ್ದು ಕಲ್ತ್ರೆ ಪಾಡುತ್ತೇನಂತ. ಯಾಕಂದ್ರೆ ಉರ್ದುವನ್ನು ಮುಸಲ್ಮಾನರೇ ಕಲಿಬೇಕಂತ ಅಲ್ಲ, ಕನ್ನಡವನ್ನು ಹಿಂದೂಗಳೇ ಕಲಿಬೇಕಂತ ಅಲ್ಲ. ನಾವು ಆ ಭಾಷೆಯನ್ನ ಕಲಿಬೇಕು, ನೀವು ಈ ಭಾಷೆಯನ್ನ ಕಲಿಬೇಕು. ಬಹಳ ಮಂದಿಗೆ ಅನ್ಸ್ಯದ ನಾವು ಮುಸಲ್ಮಾನರಾಗಿ ಹುಟ್ಟಿವಿ, ನಾವು ಹಿಂದೂ ಆಗಿ ಹುಟ್ಟಿವಿ ಅಂತ. ಭಗವಂತ ಬೀಜ ಹಾಕಿ ಕಳಿಸಿದ್ದು ನೀ ಹಿಂದೂ ಮುಸಲ್ಮಾನ ಆಗುವಂತ ಅಲ್ಲ. ಯಾವುದೋ ಹುಟ್ಟಿ ಒಳಗ ಯಾವುದೋ ಜೀವ ಹುಟ್ಟಿ ಬಂದೀವಿ. ಹಾಗಿದ್ರೆ ಈ ಭೂಮಿಗೆ ಮತ್ತೆ ಹುಟ್ಟಿ ಬರಕ್ಕೆ ಬಿಟ್ಟಿಗೆ ಬಿದ್ದಾದೇನೋ ಜೀವ ಅಂತ ಕರೀತಾರೆ. ಅದಕ್ಕೆ ಮತ್ತೆ ಬರಂಗಿಲ್ಲ. ಇದೊಂದ್ಸಲ ನಾವು ಭೂಮಿಗೆ ಬಂದೀವಿ ಅಂದ್ರೆ 4 ಜನರಿಗೆ ಹೌದಾಗಿ ಹೋಗುವಂತ ಕೆಲಸ ಆಗಬೇಕು. ಬಂಧುಗಳೇ, ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ರೋಡಿಗೆ ಬಿದ್ದಿದ್ದ. ಆತಂದ ಯಪ್ಪ ನನ್ನ ಕಾಪಾಡೋ ಅಂತ. ಒಬ್ಬ ಹಿಂದೂ ಮನುಷ್ಯ ಬಂದ, ಇಲ್ಲಪ್ಪ ಇವತ್ತು ಶುಭ ಶುಕ್ರವಾರ, ದೇವ್ರ ಜಾತ್ರೆಗೆ ಹೊಂಟೀನಿ, ನನ್ನ ಕಡೆ ಆಗಲ್ಲ ಅಂತ. ಇನ್ನೊಬ್ಬ ಕ್ರಿಶ್ಚಿಯನ್ ಬಂದ, ಬಾರಪ್ಪ ನಾ ಸಾಯ್ತೀನಿ, ನನ್ನ ರಕ್ಷಣೆ ಮಾಡೋ. ಇಲ್ಲ ಇವತ್ತು ಗುಡ್ ಫ್ರೈಡೆ ಅದ, ನಾ ಅದಕ್ಕೆ ನಮ್ಮ ಪ್ರೇಯರ್ ಮಾಡಕ್ ಹೊಂಟೀನಿ ಅಂತ. ಇನ್ನೊಬ್ಬ ಬಂದ, ಬಾರಪ್ಪ ನನ್ನನ್ನು ಉಳಿಸು, ಇಲ್ಲ ನಮಾಜಿ ಟೈಮ್ ಆಗ್ತದ, ನಾವು ಹೊಂಟೀನಿ. ಅದಕ್ಕೆ ಒಂದು ಸಾಲಿ ಹುಡುಗ ಬತ್ತು, ಯಪ್ಪ ನೀ ಯಾರ ಬದುಕಿಸೋ ನನ್ನ, ನಾ ಬದುಕಿಸ್ತೀನಿ ಅಂದೋ. ನಡಿ ನೀನು ಹೊತ್ಕೊಂಡು ಹೋಗಿ ಅಲ್ಲಿ ಕಾಚೆ ಡಾಕ್ಟರ್ ಬಳಿ ಹೋಗಿ ತೋರಿಸಿ ಅವನನ್ನು ಆರಾಮ್ ಮಾಡಿಸಿ ಗುಡಿ ಬಳಿ ಬಂದ. ಆ ಮನುಷ್ಯ ಮಾಯ ಆದ. ಯಪ್ಪ ನೀನ್ ಯಾರು, ನನ್ನನ್ನು ರಕ್ಷಣೆ ಮಾಡಿದಿ. ಆ ಮುಸಲ್ಮಾನ, ಆ ಹಿಂದೂ, ಆ ಕ್ರಿಶ್ಚಿಯನ್ ಗುಡಿಗೆ ಹೋಗಿ ದೇವ್ರ ಬಳಿ ಬೇಡ್ಕೊಂಡು ಜೀವ ಬದುಕಿಸಬೇಕಂದ್ರು ನೀ ಉಳಿಸಿದೆಲ್ಲ ಯಾರು? ನಾನು ಇಕ್ರಾ ಸಾಲಿ ಹುಡುಗರಿ, ನನಗೆ ಕರುಣೆ ಮುಖ್ಯ, ಪ್ರೀತಿ ಮುಖ್ಯ ಅಂತ ಹೇಳಿ. ಹಿಂಗಾಗಿ ಮಾತಾಡಕ್ಕೆ ಬಹಳ ಅದ, ಮಾತಾಡೋದು ಬೇಡ. ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ. ಬೋಲೋ ಭಾರತ್ ಮಾತಾ ಕಿ ಜೈ ಹಿಂದ್.